ದಿನಾಂಕ 13/11/2024 ತುಮಕೂರು ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆ ಕಚೇರಿ ಉದ್ಘಾಟಿಸಲಾದ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿಯನ್ನ ಭೇಟಿ ಮಾಡಲು ಬಂದಾಗ ಅಚಾನಕವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಮಾತನಾಡಿಸಿದ್ರೆ ಅಷ್ಟೇ ಹೊರತು ನಾನು ನನ್ನ ಪಕ್ಷವಾದ ಜೆಡಿಎಸ್ ಪಕ್ಷದಲ್ಲೇ ನನ್ನ ರಾಜಕೀಯವಿರುತ್ತದೆ ಹೊರತು ಬೇರೆ ಪಕ್ಷದ ಕಡೆ ಎಂದಿಗೂ ಮುಖ ಮಾಡುವುದಿಲ್ಲ. ಜೆಡಿಎಸ್ ಪಕ್ಷದ ಹೈಕಮಾಂಡ್ ಬಿಜೆಪಿ ಜೊತೆ ವಿಲೀನವಾಗಿರುವ ಕಾರಣ ನಾವು ಸುರೇಶ್ ಗೌಡರ ಪರ ಕೆಲಸ ಮಾಡುತ್ತೇವೆ ಎಂದು ಬೆಳಗುಂಬ ವೆಂಕಟೇಶ್ವರ ಅವರು ಸ್ಪಷ್ಟೀಕರಿಸಿದ್ದಾರೆ. ನಾನು ನಿನ್ನೆ 13ನೇ ತಾರೀಕು ಬುಧವಾರ ದಿವಸ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಮ್ಯಾನೇಜರ್ ನೋಡೋಣ ಅಂತ ಹೋಗ್ತಾ ಇದ್ದೆ ಕಚೇರಿಗೆ. ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮ ಐತೆ ಅಂತ ನಮಗೆ ಗೊತ್ತಿಲ್ಲ, ಬಟ್ ನಾವು ಆ ಕಾರ್ಯಕ್ರಮಕ್ಕೂ ಹೋಗೋಂಥವ್ರಲ್ಲ. ಯಾಕೆಂದರೆ ನಾವು JDS ಮಾಡ್ತಿರೋದು ಕಾಂಗ್ರೆಸ್ ಕಾರ್ಯಕ್ರಮ, ಹಾಗಾಗಿ ನಾವು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ನಾವೇನು ಹೋಗಿರಲಿಲ್ಲ, ಭಾಗವಹಿಸೋದು ಇಲ್ಲ. ನಾವು ನನ್ನ ಪಾಡಿಗೆ ನಾನು ಹೋದೆ, ನಮ್ಮ ಕಾರ್ಯಕರ್ತರೆಲ್ಲ ಮಾತಾಡ್ಸಿರೋ ನಿಜ. ಮತ್ತು ನಾನು ಕಚೇರಿಗೆ ಹೋಗಿ ಸಿಬ್ಬಂದಿನ ಮಾತಾಡಿಸ್ಕೊಂಡು ನಾನೇನು ಮಾಡಿದೆ, ನನ್ನ ಕೆಲಸ ಮುಗಿಸ್ಕೊಂಡು DC ಆಫೀಸ್ ಕಡೆ ಹೋದೆ. ತಮ್ಮ ಮಾಧ್ಯಮದ KTVನಲ್ಲಿ ನನ್ನ ಹೆಸರು ಬಳಕೆ ಆಗಿದೆ. ಈ ಕಾರ್ಯಕ್ರಮಕ್ಕೆ ಬೆಳಗುಂಬ ವೆಂಕಟೇಶ್ ಬಂದಿದ್ದರು ಅಂತೇಳಿ ನಿನ್ನೆ ಪ್ರಕಟಣೆ ಆಯಿತು. ಹಾಗಾಗಿ ನನಗೆಲ್ಲ ಸುತ್ತಮುತ್ತ ಇರೋಂಥವರೆಲ್ಲ ನನಗೆಲ್ಲ ಪ್ರಶ್ನೆ ಮಾಡಿದರು, ಏನಣ್ಣ ನೀನು ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಹೋಗಿದ್ಯಾ ಅಂತ. ನಾನು ಖಂಡಿತ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ನಾನು ಅವ್ರಿಗೇ TVನವ್ರಿಗೆ ನಾನು ಮನವಿ ಮಾಡಿ ಮತ್ತೆ ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅಂತಲೂ ಕೂಡ ನನ್ನ ಗೆಳೆಯರಿಗೆಲ್ಲ ಹೇಳಿದ್ದೀನಿ. ಹಾಗಾಗಿ ನಾನು ಯಾವತ್ತೂ ಕೂಡ JDS ಪಕ್ಷ, ನಮ್ಮ ನಾಯಕರು ಕುಮಾರಸ್ವಾಮಿ ಮತ್ತು ಜಿಲ್ಲೆಗೆ ನಿಂಗಪ್ಪಣ್ಣವರಿದ್ದಾರೆ, ಅವರ ಆದೇಶದ ಮೇಲೆ ನಾನು ಕೆಲಸ ಮಾಡ್ತೀನಿ. ಮತ್ತು ಇನ್ನೊಂದೇನು ಅಂತ ಅಂದರೆ JDS BJP ಮೈತ್ರಿ ಇರೋದ್ರಿಂದ ನಾವು ಸುರೇಶ್ ಗೌಡ್ರಿಗೂ ಕೂಡ ಬೆಂಬಲಿಸಿ ನಾವು ಪಕ್ಷ ಸಂಘಟನೆ ನಮ್ಮ ಹೈಕಮಾಂಡ್ ಏನು ಹೇಳ್ತೈತೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ನಾನು ಮತ್ತೊಮ್ಮೆ ನಿಮಗೆ ಮನವಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಮತ್ತೊಮ್ಮೆ ನಮ್ಮ ಹೆಸರು ಬೆಳಗುಂಬ ವೆಂಕಟೇಶ್ ಅನ್ನೋದು ಪದ ಬಳಕೆ ಆಗಬಾರ್ದು. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ನೀಡೋದಿಲ್ಲ. ನಮ್ಮದೇನಿದ್ರು JDS BJP ಅಭ್ಯರ್ಥಿ ಗೆಲ್ಸ್ಕೊಳ್ಳೋಂಥ ಕೆಲಸಕ್ಕೆ ನಾವು ಕೆಲಸ ಮಾಡ್ತೀವಿ. ಅಂದರೆ ಎಲ್ಲ ಸ್ನೇಹಿತರು ಕೂಡ ನನಗೆ ಆತ್ಮೀಯರೇ, ಮಾಧ್ಯಮ ಮಿತ್ರರು. ಹಾಗಾಗಿ ಎಲ್ಲ ಒಂದು ಕಡೆ ಬಂದಿದ್ದು ನೋಡಿ ಸಾಮಾನ್ಯ ಆಗಿರೋದು ಉಂಟು. ಹಾಗಾಗಿ ನಾನು ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ JDS ಪಕ್ಷ ಏನು ಹೇಳ್ತೈತೆ, ಹೈಕಮಾಂಡ್ ಏನು ಹೇಳ್ತಾರೆ, JDS BJP ಮೈತ್ರಿ ಇರೋದ್ರಿಂದ ನಾವು ಸುರೇಶ್ ಗೌಡ್ರ ಪರವಾಗಿ ಕೆಲಸ ಮಾಡಲೇಬೇಕಾಗ್ತೈತೆ. ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, JDS BJP ಮೈತ್ರಿ ಎಲ್ಲಿವರೆಗೂ ಇರ್ತೈತೆ. ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ, BJPಗೆ ಕೆಲಸ ಮಾಡಲೇಬೇಕು ಅಂದ್ರೆ ನಾವು ಖಂಡಿತ ನಾವು ಕೆಲಸ ಮಾಡಲೇಬೇಕು. ಸುರೇಶ್ ಗೌಡ್ರನ್ನ ಈ ಬಾರಿ ಗೆಲ್ಲಿಸಿ ನಾವು ಮಿನಿಸ್ಟರ್ ಆಗೋಂಥದ್ದನ್ನು ನಾವು ಕಂಡೇ ಕಾಣ್ತೀವಿ. ಕುಮಾರಣ್ಣವ್ರ ಆಶೀರ್ವಾದ ಸಂಪೂರ್ಣವಾಗಿ ಸುರೇಶ್ ಗೌಡ್ರ ಮೇಲಿದೆ. ಈ ಬಾರಿನೂ ಕೂಡ ಅವ್ರು ಆಯ್ಕೆ ಆಗ್ತಾರೆ.